ನಮ್ಮ ನಾರಾಯಣಿ ಕಿಚನ್ನಲ್ಲಿ ಈ ದಿನ ಸೋಯಾ ಪಲಾವ್ ಮಾಡ್ತಾಯಿದ್ವಿ. ಸೋಯಾ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಅದು ಆರೋಗ್ಯಕ್ಕೂ ಒಳ್ಳೆಯದು. ಲಂಚ್ ರೆಸಿಪಿ ಮತ್ತು ಟಿಫನ್ ರೆಸಿಪಿ ಆಗುತ್ತೆ. ಸ್ಕೂಲ್ಗೆ ಆಫೀಸ್ಗೆ ತೊಗೊಂಡೋಗ್ಬೋದು ಇದನ್ನು. ನಾನು ಆಲ್ರೆಡಿ ಸೋಯಾ ಯಾವ ರೀತಿ ಅದನ್ನು ಕ್ಲೀನ್ ಮಾಡ್ಕೊಳೋದು ಅಂತ ನಾನು ನಿಮಗೆ ತೋರಿಸೋದಕ್ಕೆ ಬಿಸಿನೀರು ಇಟ್ಟಿದ್ದೀನಿ. ಆಲ್ರೆಡಿ ಬಿಸಿನೀರು ಇಟ್ಟಿದ್ದೀನಿ ನೋಡಿ. 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು. ಇದರಲ್ಲಿ ನೀರು ಕುದೀತಾ ಇದೆ. 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಈಗ ಸೋಯಾ ಇದರಲ್ಲಿ ಹಾಕ್ತಾಯಿದ್ದೀನಿ. ಒಂದು 5 ನಿಮಿಷ ಅಷ್ಟು ಬಾಯ್ಲ್ ಆದರೆ ಸಾಕು. 5 ನಿಮಿಷ ಅಷ್ಟು ಬಾಯ್ಲ್ ಆದರೆ ಸಾಕು. ಸ್ವಲ್ಪ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಕಲಿಸ್ಕೊಂಡಾಗ ಮೇಲೆ ಕೆಳಗಡೆ ಆಗುತ್ತೆ. ಒಂದು 5 ನಿಮಿಷದಲ್ಲೇ ಅದು ಬೆಂದೋಗುತ್ತೆ ಅದು. ಮತ್ತು ಅದರಲ್ಲಿರೋ ಡಸ್ಟು ಒಂಥರ ಸ್ಮೆಲ್ ಬರುತ್ತಲ್ಲ, ಆ ಸ್ಮೆಲ್ಲೆಲ್ಲ ಹೋಗುತ್ತೆ. ಕೆಲವರು ತಣ್ಣೀರಲ್ಲೇ ತೊಳಿತಾರೆ. ಆ ಥರ ಮಾಡಬೇಡಿ. ಬಿಸಿನೀರೆಲ್ಲ ಹಾಕಿ ಒಂದು 5 ನಿಮಿಷ ಕುದಿಸಿ ಮತ್ತು ತಣ್ಣೀರೆಲ್ಲ ಹಾಕಿ ಅದನ್ನು ಅದನ್ನು ಅಷ್ಟೇ 5ರಿಂದ 10 ನಿಮಿಷ ಅಷ್ಟು ಬಿಟ್ಟು ಸ್ವಲ್ಪ ಕಲಸಿ ಅದರಲ್ಲಿರೋ ಮಣ್ಣು ಧೂಳು ಎಲ್ಲ ಬಂದ್ಬಿಡುತ್ತೆ. ಆಮೇಲೆ ಹಿಂಡಿ ತೊಗೊಬೇಕು. ನೋಡಿ, ಈ ರೀತಿ ಬಾಯ್ಲ್ ಆಗಿದೆ. ಇಷ್ಟು ಸಾಕು. ಈ ಸ್ಟೇಜಲ್ಲಿ ತಗೊಂಡು ತಣ್ಣೀರೆಲ್ಲ ಹಾಕ್ಕೊಳ್ಳಿ. ಸ್ಟವ್ ಆಫ್ ಮಾಡಿಬಿಡಿ. ತಣ್ಣೀರೆಲ್ಲ ಹಾಕಿದ ನಂತರನೂ ಅದನ್ನು ಈ ರೀತಿ ಕಲಸಿ ಒಂದು 10 ನಿಮಿಷ ಅಷ್ಟು ಬಿಟ್ಟು ಆದಮೇಲೆ ಅದರಲ್ಲಿರೋ ಗಲೀಜು ಮಣ್ಣು ಮೇಯ್ನಾಗಿ ಸ್ಮೆಲ್ ಹೋಗುತ್ತೆ ಅದರಲ್ಲಿ. ಇದು ನೋಡಿ, ಇದನ್ನು ನಾವು ಮಾಡಿದ್ದೀವಿ ನೋಡಿ. ಇದು ಎಷ್ಟು ಕಲರು ಬಂದಿದೆ, ಎಷ್ಟು ಗಲೀಜಿದೆ ನೋಡಿ. ಇದರಲ್ಲಿ ಈ ಥರ ಇರಬಾರ್ದು. ಒಂದು ನಿಮಿಷ ಈ ಥರ ಕಲಿಸ್ಬಿಡಿ. ಅದರಲ್ಲಿರೋದೆಲ್ಲ ಡಸ್ಟು ಎಲ್ಲ ಬಂದ್ಬಿಡುತ್ತೆ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಮಣ್ಣು ಅದರಲ್ಲಿರೋ ಧೂಳೆಲ್ಲ ನೋಡಿ ಬಂದಿದೆ. ಗೊತ್ತಾಗ್ತಾ ಇದೆ ನಿಮಗೆ. ತಣ್ಣೀರಲ್ಲಿ ತೊಳೆದ್ರೆ ಈ ರೀತಿ ನೀಟಾಗಿ ಬರೋದಿಲ್ಲ. ಆಲ್ರೆಡಿ ಒಲೆ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಕಾಲಿದೆ, ಬಿಸಿಯಾಗಿದೆ. ಈ ಸ್ಟೇಜಲ್ಲಿ ತುಪ್ಪ ಹಾಕ್ಕೊಳ್ಳಿ. ಒಂದು 2ರಿಂದ 3 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಕಾಯಲಿ. ಒಂದು ಬೌಲಷ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು ಟೀ ಸ್ಪೂನಷ್ಟು ಶಾಜೀರ ಹಾಕ್ಕೊಳ್ಳಿ. 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. 1 ಇಂಚು ಚಕ್ಕೆ, ಒಂದು ದೊಡ್ಡ ಏಲಕ್ಕಾಯಿ ಅಂತಾರೆ ಇದನ್ನು, ಕಪ್ಪು ಏಲಕ್ಕಿ, ಒಂದು 3 ಏಲಕ್ಕಿ, ಕಲ್ಲುವ, 2 ಮರಾಠಿ ಮೊಗ್ಗು, ಒಂದು 3ರಿಂದ 4 ಲವಂಗ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಬಾಡಿಸ್ಕೊಳ್ಳಿ. ಆಮೇಲೆ ಮತ್ತೆ ಮಸಾಲ ಸೇರಿಸೋಣ ಇದಕ್ಕೆ. ತಣ್ಣೀರಲ್ಲಿ ಹಾಕಿರೋದು ಇದು ನೋಡಿ. ಇದರಲ್ಲಿ ನೀರು ಈ ಥರ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಅಂದರೆ ಇದರಲ್ಲಿ ನಿಮ್ಗೆ ವಿಡಿಯೋದಲ್ಲಿ ವೈಟಾಗಿ ಕಾಣಿಸ್ತಾ ಇದೆ, ಇಲ್ಲಿ ನನಗೆ ಗೊತ್ತಾಗ್ತಾ ಇದೆ. ಇಲ್ಲಿ
ಇದರಲ್ಲಿರೋ ಡಸ್ಟ್ ಎಲ್ಲ ಬಂದಿದೆ. ಮತ್ತು ಇದು ಒಂದು 5 ನಿಮಿಷ 10 ನಿಮಿಷ ಆಯಿತು. ಇವಾಗ ನೀರನ್ನು ಚೆಲ್ಬಿಟ್ಟು ಇದನ್ನು ಹಿಂಡಿ ಚೆನ್ನಾಗಿ, ಅದರಲ್ಲಿ ನೀರು ಇರಬಾರ್ದು, ಚೆನ್ನಾಗಿ ಹಿಂಡಿ ಇಟ್ಕೊಳ್ಳಿ. ಈಗ ಟೊಮೆಟೊ ಹಾಕ್ಕೊಳ್ಳಿ. 2ರಿಂದ 3 ಟೊಮೆಟೊ ಹಾಕ್ಕೊಂಡಿದ್ದೀನಿ, ಮೀಡಿಯಮ್ ಸೈಜು. ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ರೈಸ್ಗೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಟೊಮೆಟೊನು ಸ್ವಲ್ಪ ಮೆತ್ತಗಾಗುತ್ತೆ ಈ ಸ್ಟೇಜಲ್ಲಿ ಹಾಕಿದ್ರೆ. ನೋಡಿ, ಈ ಸ್ಟೇಜಲ್ಲಿ ಬಟಾಣಿನ ಸೇರಿಸ್ಕೊಳ್ಳಿ. ಇದು ಆಪ್ಷನಲ್, ಇದು ನೀವು ಬೇಕಂದರೆ ಸೇರಿಸ್ಕೊಳ್ಳಿ, ಬೇಡ ಅಂದರೆ ಪರವಾಗಿಲ್ಲ, ಇದು ಆಪ್ಷನಲ್. ಇದು ಕೊತ್ತಂಬರಿ ಪುದೀನ ಹಾಕ್ಕೊಬೇಕು. ಇದು ಹಸಿ ಬಟಾಣಿ ಹಾಕಿರೋದ್ರಿಂದ 1ರಿಂದ 2 ನಿಮಿಷ ಫ್ರೈ ಆದರೆ ಸಾಕು. ಈ ಥರ ಇದೆ ನೋಡಿ. ಒಂದು 1/4 ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಖಾರಕ್ಕೆ ತಕ್ಕಂತೆ 1-2 ಸ್ಪೂನಷ್ಟು ಮೆಣಸಿನ ಪುಡಿ, ಅಚ್ಚ ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಈಗ ನೀರು ಹಾಕೋಣ. ಈಗ ಸಾಕು ಫ್ರೈ ಆಗಿದ್ದು. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 2 ಗ್ಲಾಸ್ಗೆ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೀರು ಸ್ವಲ್ಪ ಕುದಿಲಿ. ಕುದ್ದ ನಂತರ ಅಕ್ಕಿ ಹಾಕಿ ಕುಕ್ಕರ್ ಮುಚ್ಚಿಡೋಣ. ನೀರು ಕುದೀತಾ ಇದೆ. ಈಗ ಅಕ್ಕಿ ಹಾಕೋಣ. ಅಕ್ಕಿ ಹಾಕಿದ ನಂತರ ಒಂದು ಸಲ ಉಪ್ಪು ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಂಬಿಡಿ. ನೀರಲ್ಲಿ ಉಪ್ಪು ಕರೆಕ್ಟಾಗಿರುತ್ತೆ. ಅಕ್ಕಿ ಹಾಕಿದಾಗ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಆವಾಗ ಚೆಕ್ ಮಾಡಿ ನೀವು ಉಪ್ಪು ನಿಮಗೆ ಜಾಸ್ತಿ ಕಡಿಮೆ ನೀವು ಮಾಡ್ಕೊಳ್ಳಿ. ನನಗೆ ಉಪ್ಪು ಸರಿಯಾಗಿದೆ, ನಾನು ಅದರಿಂದ ಹಾಕ್ಕೊಳೋದಿಲ್ಲ. ಈಗ ಕುಕ್ಕರ್ ಮುಚ್ಚೋಣ. ವೆಯ್ಟ್ ಹಾಕೋಣದು. 2 ವಿಸಿಲ್ ಬಂದ ನಂತರ ಆಫ್ ಮಾಡಿ ಯಾವ ರೀತಿ ಸೋಯಾ ಪಲಾವ್ ರೆಡಿಯಾಗಿದೆ ಅಂತ ನೋಡೋಣ. ಪ್ರೆಷರ್ ಹೋಗಿದೆ. ಈಗ ಚೆಕ್ ಮಾಡೋಣ ಯಾವ ರೀತಿ ಇದೆ ಅಂತ. ಸೈಡಿಂದ ತೊಗೊಂಡು ಕಲಿಸ್ಬೇಕು ನಿಧಾನವಾಗಿ, ಇಲ್ಲಾಂದರೆ ಅನ್ನ ಉದುರಾಗಿರೋದಿಲ್ಲ, ಮುದ್ದೆ ಆಗೋಗ್ಬಿಡುತ್ತೆ. ಆವಾಗ ಕಿಚಡಿ ಆಗೋಗ್ಬಿಡುತ್ತೆ, ಪಲಾವ್ ಥರ ಇರೋದಿಲ್ಲ. ರೆಡಿಯಾಗಿದೆ ಸೋಯಾ ಪಲಾವ್. ಇದು ರೈತ ಜೊತೆಯಲ್ಲೂ ತಿನ್ಬೋದು,
ಹಾಗೆ ಮೊಸರು ಇದೆ, ಮೊಸರು ಜೊತೆಲೂ ತಿನ್ಬೋದು. ನೀವು ಮಾಡಿ ನೋಡಿ, ತಿಂದು ನೋಡಿ, ನನಗೆ ಕಮೆಂಟ್ಸ್ ಮಾಡಿ, ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.